ಎಲ್ಲರಿಗೂ ನಮಸ್ಕಾರ. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಎಕ್ಸಸೈಸ್ 4th ಕ್ವಶನ್ ಇದ್ದೀವಿ. ಮೊದಲು ಅವ್ರು ಕೊಟ್ಟಿರೋ ಲಿಸ್ಟ್ ಆಫ್ ನಂಬರ್ಸು AP ನಾಲ್ಕು ಅಂತ ನೋಡಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. 7th ಕ್ವಶನ್ ಲಿಸ್ಟ್ ಆಫ್ ನಂಬರ್ಸ್ ಏನು ಕೊಟ್ಟಿದ್ದಾರೆ? 0, -4, -8, -12 ಎಕ್ಸೆಟ್ರಾ. ಫಸ್ಟ್ ಡಿಫರೆನ್ಸ್ ನೋಡೋಣ. A2 - A1 = -4 - 0 ಎಷ್ಟಾಗುತ್ತೆ? -4 ಆಗುತ್ತೆ ಆನ್ಸರು. ನೆಕ್ಸ್ಟ್ A3 - A2 -8 - -4. A3 - A2 ಅಂದರೆ ಮಧ್ಯದಲ್ಲಿ ಮೈನಸ್ ಏನು ಹಾಕಬೇಕು? ಲೆಫ್ಟ್ ಸೈಡು A3 ಎಷ್ಟಿದೆ? ಥರ್ಡ್ ಟರ್ಮು -8 ಇದೆ, -8 ಹಾಕಬೇಕು. A2 ಸೆಕೆಂಡ್ ಟರ್ಮ್ ಎಷ್ಟಿದೆ? -4. -4ನ ಬ್ರ್ಯಾಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ -8 ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲೈ ಮಾಡಬೇಕಲ್ವ? -× -+4 -8 + 4 ಆನ್ಸರ್ -4. ನೆಕ್ಸ್ಟ್ A4 - A3 -12 - -8 -12 ಹಂಗೆ ಬರ್ಕೊಂಡಿದ್ದೀನಿ. -× -+8 -12 + 8 ಎಷ್ಟಾಗುತ್ತೆ? -4 ಆಗುತ್ತೆ. ಡಿಫ್ರೆನ್ಸ್ ನೋಡಿ, ಎಲ್ಲದಕ್ಕೂ -4 ಬಂದಿದೆ. A2 - A1 = A3 - A2 = A4 - A3. ಎಲ್ಲ ಡಿಫ್ರೆನ್ಸು ಸೇಮ್ ಇದೆ, ಅಂದರೆ ಕಾಮನ್ ಡಿಫ್ರೆನ್ಸ್ D. ಸೊ ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ಸ್ ಆನ್ AP. ಇದರಿಂದ ಏನು ಗೊತ್ತಾಗುತ್ತೆ? ಅವ್ರು ಕೊಟ್ಟಿರೋ ಲಿಸ್ಟ್ ಆಫ್ ನಂಬರ್ಸು AP ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? AP ಆಗುತ್ತೆ ಅನ್ನೋದಿದ್ರೆ ಫಸ್ಟು D ಎಷ್ಟು ಅಂತ ಬರೀಬೇಕು. D -4. ನೆಕ್ಸ್ಟು 3 more ಟರ್ಮ್ಸ್ ಬರೀಬೇಕು. A5 A6 A7. ಫಸ್ಟ್ A5 ನೋಡೋಣ. A5 = A + 4D. A ಫಸ್ಟ್ ಟರ್ಮ್ 0 + 4D 4 × D 4 × D ಎಷ್ಟು? -4. 0 + 4 × -4 0 + ಹಂಗೆ ಬರ್ಕೊಳ್ಳೋಣ. 4 × -4 +× -, 4 × 4 16. ನೆಕ್ಸ್ಟ್ 0 ಹಂಗೆ ಬರ್ಕೊಳ್ತಾ ಇದ್ದೀನಿ. +× -16 0 - 16 ಎಷ್ಟಾಗುತ್ತೆ? -16 ಆಗುತ್ತೆ. ನೆಕ್ಸ್ಟ್ A6 ನೋಡೋಣ. A + 5D. A ಫಸ್ಟ್ ಟರ್ಮ್ 0 + 5 × D -4 0 + 5 × -4 = 0 + ಹಂಗೆ ಬರ್ಕೊಂಡಿದ್ದೀನಿ. 5 × -4 +× -, 5 × 4 20. ನೆಕ್ಸ್ಟ್ 0 +× -20 0 - 20 -20 ಆಗುತ್ತೆ. ನೆಕ್ಸ್ಟ್ A7 ನೋಡೋಣ. A7 = A + 6D. A ಫಸ್ಟ್ ಟರ್ಮ್ 0 + 6D 6 × -4 0 + ಹಂಗೆ ಬರ್ಕೊಳ್ಳೋದು. ನೆಕ್ಸ್ಟ್ +× -, 6 × -4 ಮಾಡ್ತಾ ಇರೋದು ನಾವು. +× -, 6 × 4 24. ನೆಕ್ಸ್ಟ್ 0 ಮತ್ತೆ +× -, 24 0 - 24 ಎಷ್ಟಾಗುತ್ತೆ? -24 ಆಗುತ್ತೆ. 3 ಟರ್ಮ್ ಕಂಡುಹಿಡಿದಾಯಿತು. A5 -16 A6 -20 A7 -24. ಥ್ಯಾಂಕ್ ಯು.